ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು 2025ರ ವರ್ಷ ಭವಿಷ್ಯದಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಗಮನಿಸೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾಗಿ ಶನಿಕಾಟದಿಂದ ಮುಕ್ತಿ, ಅಂದರೆ ಅಷ್ಟಮ ಶನಿಯಿಂದ ತಪ್ಪಿಸ್ಕೊಳ್ತೀರಿ, ಆದರೆ ಗುರುಬಲವನ್ನು ಸಹ ಕಳ್ಕೊಳ್ತೀರ. ಮಾರ್ಚ್ನಲ್ಲಿ ಶನಿಕಾಟದಿಂದ ಮುಕ್ತಿಯನ್ನು ಅನುಭವಿಸಿ ಒಂದಿಷ್ಟು ಸಂತಸವನ್ನು ಪಡುವಂತಹ ಸಂದರ್ಭದ ಒಳಗಡೆನೇ ವ್ಯಯಕ್ಕೆ ಬರ್ತಕ್ಕಂತಹ ಗುರು, 12ನೇ ಮನೆಗೆ ವ್ಯಯಸ್ಥಾನಕ್ಕೆ ಬರುವಂತಹ ಗುರು ತೊಂದರೆಗಳೇ, ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡೋದಿಲ್ಲ. ನೋಡಿ, ನಿಮಗೆ ಕರ್ಕಾಟಕ ರಾಶಿಯವರಿಗೆ ಷಷ್ಠಾಧಿಪತಿಯಾಗಿ, ಅದೇ ರೀತಿಯಾಗಿ ಭಾಗ್ಯಾಧಿಪತಿಯಾಗಿ ಯೋಗಕಾರಕನಾಗಿರುವಂತಹ ಗ್ರಹವು 12ನೇ ಮನೆಗೆ ಬಂದಿರುವಂಥದ್ದು ಅನಾನುಕೂಲತೆಗಳನ್ನು ಸೂಚನೆ ಕೊಡುತ್ತೆ. ಶನಿ ಅಂಥ ತೊಂದರೆ ತಾಪತ್ರಗಳನ್ನೇನು ಕೊಡಲ್ಲ. 9ನೇ ಮನೆಯಲ್ಲಿ ಇದ್ದುಕೊಂಡು ನಿಮಗೆ ನಥಿಂಗ್ ಲಾಸ್ ಅನ್ನುವಂತಹ ಒಂದು ಪ್ರಭಾವ ಇರುತ್ತೆ. ಸ್ವಲ್ಪ ಫಾರ್ಚುನ್ಗಳೆಲ್ಲ ತುಂಬ ಕಮ್ಮಿ ಆಗುವಂಥದ್ದು, ಅದೃಷ್ಟಗಳು ಕಡಿಮೆ ಆಗುವಂಥದ್ದು, ಮಂದ ಆಗುವಂತಹ ಸ್ಥಿತಿಗತಿಗಳನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ರಾಹು ಸಂಚಾರಗಳು ಸಹ ನಡೆಯುತ್ತೆ. ಮೇನಲ್ಲಿ ರಾಹುಕೇತುವಿನ ಸಂಚಾರ, ಪ್ರಮುಖವಾಗಿ ಗುರುವಿನ ಸಂಚಾರ, ಮಾರ್ಚ್ನಲ್ಲಿ ಶನಿಯ ಸಂಚಾರ, ಈ ಗ್ರಹಗಳು ನಿಮಗೆ ಬಹಳ ಹಿನ್ನಡೆಯನ್ನು ತಂದುಕೊಡುವ ಸಾಧ್ಯತೆಗಳಿದ್ದಾವೆ. ನೋಡಿ, ವೃತ್ತಿ ಭವಿಷ್ಯ ಯಾವ ರೀತಿಯಾಗಿ ಇರಬಹುದು ಅಂತಂದರೆ, ತುಂಬ ಕಷ್ಟವನ್ನು ಪಡಬೇಕಾಗತ್ತೆ, ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ವೃತ್ತಿನಲ್ಲಿ ಬಹಳ ಒತ್ತಡಗಳು ಉಂಟಾಗ್ತಾ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ತುಂಬ ಅಂದರೆ ತುಂಬಾ ಒಂದು ರೀತಿಯಾಗಿ ಟೆನ್ಷನ್ ಲೈಫ್ ಅನ್ಬೋದು. ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಆದರೆ ಕೆಲಸ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಎಲ್ಲ ಈ ಒಂದು ರೀತಿಯಲ್ಲಿ ಜೀವನ ಪ್ರತಿಯೊಬ್ಬರಿಗೂ ಅಷ್ಟೇ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಯಾಕಂದರೆ ಏನು ಮಾಡು ನೀನು, ಹೊಟ್ಟೆ ಕೇಳುತ್ತೆ ಹೊತ್ತಿಗೆ. ಆ ಹೊತ್ತಿಗೆ ಊಟ ಬೇಕು ಅಂದರೆ ಹೊಟ್ಟೆ ಕವ 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 ಅನ್ನತ್ತೆ, ಕೇಳಲ್ಲ. ಹಸಿವು ನಿಯಂತ್ರಣವಾಗಲಾರದು. ಲಾಭದ ಕೊರತೆಯನ್ನು ವ್ಯಾಪಾರದಲ್ಲಿ ನೀವು ಅನುಭವಿಸಬೇಕಾಗತ್ತೆ. ಯಾವುದೇ ರೀತಿಯಾದಂಥ ವ್ಯಾಪಾರಗಳನ್ನು ನೀವು ಮಾಡ್ತಾ ಇದ್ದರೂ ಸಹ ನಿಮಗೆ ಅನುಕೂಲತೆಗಳು ಅನ್ನೋದು ಉಂಟಾಗೋದಿಲ್ಲ. ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಅನಿರೀಕ್ಷಿತವಾಗಿ ಆಗ್ತಕ್ಕಂತಹ ಸಾಲಗಳು, ಬೇರೆಯವರಿಗೆ ಕೊಡ್ತಕ್ಕಂತಹ ಶ್ಯೂರಿಟಿಗಳು ನಿಮಗೆ ಬಹಳ ತೊಂದರೆ ತಾಪತ್ರಯವನ್ನು ತಂದುಕೊಡುತ್ತೆ. ಜಾಗ್ರತೆ. ಬೇರೆಯವರಿಗೆ ಒಂದಿಷ್ಟು ಹಣಕಾಸಿನ ಸಹಾಯ ಮಾಡೋದಾಗಲಿ, ಬೇರೆಯವರ ಜೀವನಕ್ಕೆ ಅಥವಾ ಬೇರೆಯವರ ವ್ಯಾಪಾರಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೋಗೋದೇ ಆಗಲಿ, ಮಧ್ಯಸ್ಥಿಕೆ ಮಾಡೋದೇ ಆಗಲಿ ಮಾಡೋಕ್ಕೆ ಹೋಗೋದು ಬೇಡ ಕರ್ಕಾಟಕ ರಾಶಿಯವರು. ಆದ್ದರಿಂದ ನೀವೇ ಸಮಸ್ಯೆಯನ್ನು ತಲೆ ಮೇಲೆ ಎಳೆದುಕೊಂಡ ಹಾಗೆ ಆಗತ್ತೆ. ಹುಷಾರು ಹುಷಾರು ಹುಷಾರು. ಇನ್ನು ಆರ್ಥಿಕವಾದಂತಹ ಜೀವನವನ್ನು ನೋಡುವಂತಹ ಪರಿಸ್ಥಿತಿಯ ಒಳಗಡೆ ನಿಮಗೆ ಶನಿ ಸಂಚಾರ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಗುರುವಿನ ಸಂಚಾರವೂ ಸಹ ಅಷ್ಟೊಂದು ಉತ್ತಮವಾಗಿ ಇಲ್ಲ. ಒಂದು ರೀತಿಯಲ್ಲಿ ಅಷ್ಟಮದಲ್ಲಿ ರಾಹುವಿನ ಪ್ರಭಾವ ಬೇರೆ ಬರುತ್ತೆ. ಅದು ಬೇರೆ ಬೇರೆ ರೀತಿಯಾದಂಥ ಫಲಾನುಫಲಗಳನ್ನು ಕೊಡುತ್ತೆ. ಅದರ ಬಗ್ಗೆಯೂ ಸಹ ವಿವರಣೆಯನ್ನು ನೋಡೋಣ. ಇನ್ನು ಆರ್ಥಿಕ ಪರಿಸ್ಥಿತಿ ಈ ರಾಹುಕೇತುವಿನ ಸಂಚಾರದ ನಂತರದಲ್ಲಿ ತುಂಬ ಅಂದರೆ ತುಂಬ ಗಣನೀಯವಾಗಿ ಇಳಿದು ಹೋಗುತ್ತೆ. ವಿಪರೀತವಾದಂತಹ ಸಾಲದ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಹುಷಾರು. ಯಾರಿಗೂ ಸಹ ಈ ವರ್ಷ ನೀವು ಸಾಲ ಕೊಡೋದು, ಸಾಲ ತಗೊಳ್ಳೋದು ಮಾಡೋಕ್ಕೆ ಹೋಗಲೇಬೇಡಿ. ಎಸ್ಪೆಷಲಿ ಸಾಲ ಯಾಕಾಗತ್ತೆ ಅಂದರೆ ಈ ಪ್ರಮುಖವಾದ 3 ವಿಚಾರಗಳಿಗಾಗತ್ತೆ. ಒಂದು, ನಿಮಗೆ ದುಡಿಮೆ ಸಾಕಾಗ್ತಾ ಇಲ್ಲ ಅಂತ. ಎರಡನೆಯದ್ದು, ಅನಾರೋಗ್ಯದ ತೊಂದರೆಗಳು ಅಂತ. ಮೂರನೆಯದ್ದು, ನಿಮಗಾಗಿ ಅಲ್ಲ ಬೇರೆಯವರಿಗೋಸ್ಕರವಾಗಿ ನೀವು ದುಡ್ಡನ್ನು ಕೊಟ್ಟು ಅಥವಾ ಬೇರೆಯವರಿಂದ ಕೊಡಿಸಿ ಹಣವನ್ನು ನಷ್ಟ ಮಾಡಿಕೊಳ್ಳೋದು. ಈ 3 ವಿಚಾರಗಳಲ್ಲಿ ನಿಮಗೆ ಧನ ನಷ್ಟಗಳು ಉಂಟಾಗುತ್ತೆ. ಸೊ ಹಾಗಾಗಿ ಮೊದಲನೆಯ 2 ವಿಚಾರಗಳು ನಿಮ್ಮ ಕೈನಲ್ಲೇ ಇದೆ, ಮೂರನೆಯದ್ದು ನಿಮ್ಮ ಕೈನಲ್ಲೇ ಇದೆ. ಬರೀ ಕೈನಲ್ಲಲ್ಲ, ಬುದ್ಧಿ ಒಳಗಿದೆ. ಆರೋಗ್ಯ ಕಾಪಾಡಿಕೊಂಡ್ರೆ ನಮಗೆ ಆಸ್ಪತ್ರೆಗೆ ಹೋಗುವಂಥ ಅವಶ್ಯಕತೆ ಇರಲ್ಲ. ಸಮಯಕ್ಕೆ ಸರಿಯಾಗಿ ಯಾವ್ಯಾವ ರೀತಿಯಾದಂಥ ಔಷಧೋಪಚಾರಗಳನ್ನು ಆಹಾರದ ಮುಖಾಂತರವಾಗಿ ನಾವು ತೆಗೆದುಕೊಳ್ಳಬೇಕು, ಆ ರೀತಿಯಾಗಿ ತೆಗೆದುಕೊಳ್ತಾ ಇದ್ದರೆ ಅದೇನು ನಮಗೆ ತೊಂದರೆ ಆಗಲಾರದು. ಸ್ವಲ್ಪ ಗಮನ ಮಾಡಿ ನೋಡಿ. ಅನಾವಶ್ಯಕವಾಗಿ ನೀವು ಖರ್ಚುಗಳನ್ನು ಮಾಡೋದನ್ನೆಲ್ಲ ಬಿಟ್ಟುಬಿಡಬೇಕು. ಹುಷಾರಾಗಿರಿ. ಇನ್ನು ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು, ಶೈಕ್ಷಣಿಕ ಭವಿಷ್ಯವನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಈ ಶೈಕ್ಷಣಿಕ ಭವಿಷ್ಯವೂ ಸಹ ನಿಮಗೆ ಅನುಕೂಲಕರವಾಗಿರೋದಿಲ್ಲ.
ಗಮನಿಸಬಹುದು. ನಿಮಗೆ ಕರ್ಕಾಟಕ ರಾಶಿಯವರಿಗೆ ನೋಡಿ, 4ನೇ ಮನೆಯ ಮೇಲೆ ಒಂದು ಅಂದರೆ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗಷ್ಟೇ ಅನುಕೂಲತೆಗಳು. ಪ್ರೈಮರಿ ಎಜುಕೇಷನ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಕೊರತೆಗಳುಂಟಾಗ್ತದೆ. ಕಾರಣ ವಿದ್ಯಾಸ್ಥಾನಕ್ಕೆ ಕೇತುವಿನ ಸಂಚಾರ ಬೇರೆ ಆಗ್ತದೆ. ಆದರೆ 4ನೇ ಮನೆ ಮೇಲೆ ಗುರುಪ್ರಭಾವ ಬರೋದ್ರಿಂದ, ಗುರು ತನ್ನ 5ನೇ ದೃಷ್ಟಿಯಲ್ಲಿ ನಿಮ್ಮ 4ನೇ ಮನೆಯನ್ನು ವೀಕ್ಷಣೆ ಮಾಡೋದ್ರಿಂದ ಅದರಿಂದ ಒಂದಷ್ಟು ಅನುಕೂಲತೆಗಳು, ಅಂದರೆ ಹೈಯರ್ ಸ್ಟಡೀಸನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲತೆಗಳಿದ್ದಾವೆ. ಆದರೆ ಪ್ರೈಮರಿ ಎಜುಕೇಷನ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಂದರೆ ಕಾಲೇಜಿನವರೆಗೂ ಓದುವಂತಹ ವಿದ್ಯಾರ್ಥಿಗಳಿಗೆ ಅಂತಹ ವಿದ್ಯಾಭ್ಯಾಸ ಪ್ರಗತಿ ಇಲ್ಲ. ಎಸ್ಪೆಷಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಬಹಳ ಹಿನ್ನಡೆಗಳು ಉಂಟಾಗ್ತದೆ. ಹುಷಾರು. ಇನ್ನು ಕೌಟುಂಬಿಕ ವಿಚಾರ ಅಂತ ನೋಡೋ ಸಂದರ್ಭದಲ್ಲಿ ಒಂದಿಷ್ಟು ಶುಭನೂ ಇದೆ, ಒಂದಿಷ್ಟು ಅಶುಭದ ವಾತಾವರಣವೂ ಇದೆ. ಇದ್ದಕ್ಕಿದ್ದ ಹಾಗೆ ಚೆನ್ನಾಗೇ ಇರ್ತೀರಿ, ಇದ್ದಕ್ಕಿದ್ದ ಹಾಗೆ ಹಾಳಾಗುತ್ತೆ. ಗುರುವಿನ ಒಂದು ಅನುಗ್ರಹದ ದೃಷ್ಟಿ ಬೇರೆ ಕುಟುಂಬ ಸ್ಥಾನದ ಮೇಲಿದೆ. ತಾಯಿ ಆರೋಗ್ಯಕ್ಕೆ ಅನುಕೂಲತೆಯನ್ನು ಅದನ್ನು ನಾವು ಸೂಚನೆ ಮಾಡಬಹುದು. ಈ ರಾಹುಕೇತುವಿನ ಸ್ಥಾನದ ಸಂಕ್ರಮಣದಿಂದಾಗಿ ಒಂದು ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನು ಸಹ ನಿಮ್ಮ ಕುಟುಂಬದಲ್ಲಿ ತಂದು ಹಾಕ್ಕೊಳ್ಬೇಕಾಗತ್ತೆ. ಕುಟುಂಬದ ಸದಸ್ಯರೊಟ್ಟಿಗೆ ಸುಮ್ಮನೆ ಕೆಲವೊಮ್ಮೆ ಮಾತುಕತೆಗಳು ವಾಗ್ವಾದಕ್ಕೆ ಹೋಗುವ ಸಂದರ್ಭಗಳು ಸಹ ಇದ್ದಾವೆ. ಜಾಗ್ರತೆಯಾಗಿರಿ. ಅಂದರೆ ನಥಿಂಗ್ ಗೇನ್ ನಥಿಂಗ್ ಲಾಸ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಕುಟುಂಬದ ಭವಿಷ್ಯ ಇದೆ ಈ ವರ್ಷ. ಇನ್ನು ಪ್ರೇಮ ಮತ್ತು ಪ್ರೀತಿಯ ವಿಚಾರವನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಇದು ನಿಮಗೆ ಈ ವರ್ಷ ಅನಾನುಕೂಲತೆಯ ಪರಿಸ್ಥಿತಿನೇ ಜಾಸ್ತಿ ಇದೆ. ಅದರಲ್ಲೂ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳಲ್ಲಿ ನಿಮ್ಮ ಪ್ರೇಮಗಳು ಭಂಗವಾಗುತ್ತೆ. ಇನ್ನೇನು ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿರ್ತೀರಿ, ಆದರೆ ಮದುವೆಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಅಲ್ಲೇನೋ ಒಂದು ಸಮಸ್ಯೆಗಳು ಕಿತ್ತೋಗ್ಬಿಡುತ್ತೆ. ಮದುವೆ ಇನ್ನೇನು ಪ್ರೇಮ ವಿವಾಹಕ್ಕೆಲ್ಲ ಸಿದ್ಧತೆಗಳಾಗಿದ್ದರೂ ಸಹ ಆ ಮದುವೆ ಮುರಿದು ಬೀಳ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಸ್ವಲ್ಪ ಜಾಗ್ರತೆಯಾಗಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ಇನ್ನು ಆರೋಗ್ಯ ಅಂತ ಬಂದ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಎಸ್ಪೆಷಲಿ ಈ ಎದೆಯ ಭಾಗ, ಭುಜದ ಭಾಗ, ಇದ್ದಕ್ಕಿದ್ದ ಹಾಗೆ ಹೃದ್ರೋಗದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇದ್ದರೆ, ಇಲ್ಲಾಂದರೆ ಇಲ್ಲ, ಇದ್ದರೆ ಜಾಸ್ತಿ ಆಗುವಂಥದ್ದು, ರಕ್ತದ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಅನೇಕ ಕಾಯಿಲೆ ಕಸಾಲೆಗಳಿಗೆ ಒಳಗಾಗಬೇಕಾಗತ್ತೆ. ಅಷ್ಟಮ ರಾಹುವಿನ ಪ್ರಭಾವ ನಿಮಗೆ ತುಂಬ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಾ ಬರುತ್ತೆ. ಹುಷಾರಾಗಿರಬೇಕು. ಆರೋಗ್ಯದ ಕಡೆಗೆ ಜಾಗ್ರತೆಯನ್ನು ವಹಿಸಲೇಬೇಕಾಗ್ತದೆ. ಹಾಗಾಗಿ ಈ ಒಂದು ವಿಚಾರವನ್ನು ನೋಡೋದಾಯಿತು ಅಂತ ಹೇಳಿದ ಪಕ್ಷಕ್ಕೆ ನೀವು ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಜೀವನವನ್ನು ಸುಭದ್ರವಾಗಿ ಇಟ್ಕೊಳ್ಳಿ. ದೇವರ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಅಮಾವಾಸ್ಯೆಯ ಪರ್ವಕಾಲದಂದು ತಯಾರು ಮಾಡುವಂತಹ ಸರ್ವಕಾರ್ಯ ಸಿದ್ಧಿ ತಾಯ್ತವನ್ನು ನಿಮ್ಮ ದೇಹದಲ್ಲಿ ಧರಿಸಿ, ನಿಮ್ಮ ಬಲಗೈನ ತೋಳಿಗೋ ಅಥವಾ ಸೊಂಟಕ್ಕೋ ಅದನ್ನು ಧರಿಸೋದ್ರಿಂದ ದೃಷ್ಟಿ ದೋಷಗಳ ನಿವಾರಣೆ. ಅದೇ ರೀತಿಯಾಗಿ ಏನೇ ಕೆಲಸ ಮಾಡ್ತಾ ಇದ್ದರೂ ಪ್ರಗತಿ ಉಂಟಾಗ್ತಾ ಇಲ್ಲ, ಯಾವುದೇ ರೀತಿಯಾಗಿಯೂ ಅನುಕೂಲತೆಗಳನ್ನು ನಾವು ಸಾಧನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಎಲ್ಲ ವಿಚಾರದಲ್ಲೂ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದರೆ ಆ ವಿಶೇಷವಾದಂಥ ಸರ್ವಕಾರ್ಯ ಸಿದ್ಧಿ ತಾಯ್ತವನ್ನು ನೀವು ತರಿಸ್ಕೊಳ್ಬಹುದು. ಅದನ್ನು ಬೇಕಾದರೆ ಫೋನ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಕ್ಷತ್ರಾನುಸಾರದ ಪರಿಹಾರ. ಇನ್ನು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವರು ದಕ್ಷಿಣಾಮೂರ್ತಿ ದೇವರ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣ ಮಾಡ್ತಾಯಿರಿ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗ್ನ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಈ ಮಂತ್ರವನ್ನು ಪಠಣ ಮಾಡ್ತಾಯಿರಿ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಪ್ರತಿ ಸೋಮವಾರದ ದಿವಸ ನೃಸಿಂಹದೇವರ ಆಲಯಕ್ಕೂ ಮತ್ತು ಹನುಮದೇವರ ಆಲಯಕ್ಕೂ ಹೋಗಿ ಸಂಜೆ ಹೊತ್ತು ದೇವರ ದರ್ಶನವನ್ನು ಮಾಡಿಕೊಂಡು ಒಂದು 1/4 ಗಂಟೆ 20 ನಿಮಿಷ ಕೂತಿದ್ದು ಬನ್ನಿ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಅದರ ಜೊತೆಗೆ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಎಲ್ಲರೂ ಸೇರಿ ಒಂದು 5 ಬೇವಿನ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ. ಅದು ವೃದ್ಧಿ ಆದ ಹಾಗೆ ನಿಮ್ಮ ಬದುಕು ಸಹ ವೃದ್ಧಿಯಾಗತ್ತೆ. ಶುಭವಾಗಲಿ, ಮಂಗಳವಾಗಲಿ. ಕರ್ಕಾಟಕ ರಾಶಿಯವರಿಗೆ ಮತ್ತು ಎಲ್ಲ ರಾಶಿಯವರಿಗೂ ಸೇರಿ ಜನವರಿ 11ನೇ ತಾರೀಕಿನಂದು ಮಾಡ್ತಾ ಇರತಕ್ಕಂತಹ ಶನಿ ಯಾಗದಲ್ಲಿ ಒಂದು ಸಣ್ಣ ಪೂಜೆಯನ್ನು ಮಾಡಿಸಿ, ಅದರಿಂದ ಶನಿಯಿಂದ ಉಂಟಾಗ್ತಾ ಇರತಕ್ಕಂಥ ಅಥವಾ ಬೇರೆ ಗ್ರಹಗಳಿಂದ ಉಂಟಾಗ್ತಾ ಇರತಕ್ಕಂಥ ಎಲ್ಲ ಒಂದು
ಯಾತನೆಗಳು ಸಹ ನಿವಾರಣೆಯಾಗಬೇಕು, ಶನಿ ಕಾಟದಿಂದ ಮುಕ್ತರಾಗಬೇಕು ಅಂತ ಅಂದ್ಕೊಂಡಿರುವಂಥವರು ವಿಶೇಷವಾದ ಈ ಶನಿ ಯಾಗದಲ್ಲಿ ಪೂಜೆಯನ್ನು ಮಾಡಿಸಬಹುದು. ಆ ಪೂಜೆಯ ನಂತರದಲ್ಲಿ ನಿಮ್ಮ ಮನೆಗೆ ಆ ಪೂಜೆಯ ರಕ್ಷೆ, ಅದರ ಜೊತೆಗೆ ಒಂದು ತಿರುನಲ್ಲಾರ್ನಿಂದ ಪೂಜಿಸಿ ತರುವಂತಹ ಆ ವಿಶೇಷವಾದಂತಹ ಒಂದು ರಕ್ಷಾ ಕವಚ, ಶನಿ ರಕ್ಷಾ ಕವಚ, ಇದನ್ನು ಸಹ ನೀವು ನಿಮ್ಮ ದೇಹಕ್ಕೆ ಅಂದರೆ ಬಲಗೈಗೆ ಕಟ್ಕೊಳ್ಳೋದ್ರಿಂದ ಶನಿಯಿಂದ ಸಂಪೂರ್ಣವಾದ ರಕ್ಷೆ ಸಿಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ 2025ರ ಕ್ಯಾಲೆಂಡರ್ನ ವರ್ಷ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೂ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಒಳಿತುಗಳನ್ನು ಜೀವಜಂತುಗಳು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲ ಸಹ ನಿಮಗೆ ಸಿಗುತ್ತೆ. ದೇವರು ನಿಮಗೆ ಅನುಕೂಲವನ್ನು ಮಾಡಲಿ ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರ ಭವಿಷ್ಯವನ್ನು ಇಲ್ಲಿಗೆ ಮುಗಿಸೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.